ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಮರ್ ಸ್ಪೆಷಲ್ ವಿತ್ ಪನ್ನೀರ್ ಬಟರ್ ಮಸಾಲ ಮಾಡ್ತೀವಿ. ಯೇ ಗಾಯ್ಸ್, ಮಾಡೋದಕ್ಕೆ ಮೈದಾ 2 ಕಪ್, ಸ್ವಲ್ಪ ಸಾಲ್ಟ್, ಬೇಕಿಂಗ್ ಸೋಡಾ, ಸ್ವಲ್ಪ ಸಕ್ಕರೆ ಮತ್ತು 1 ಕಪ್ ಮೊಸರು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಸೊ ಇವಾಗ ಸ್ವಲ್ಪ ಹಾಲು ಅಥವಾ ನೀರು ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಮನ್ವಿತ್ ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ ಈರುಳ್ಳಿ ಆಯಿಲ್ ಹಾಕೊಳ್ಳೋಣ. ಸೊ ಗೈಸ್, ಇದನ್ನು ಅರ್ಧ ಗಂಟೆ ಉಣ್ಣಿ ಹಾಕಿಡಬೇಕು. ಚೆನ್ನಾಗಿ ರೆಸ್ಟ್ ಮಾಡೋಣ, ಆಮೇಲೆ ನೀನು ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ಇವಾಗ ರೋಟಿ ನೆನೆಯಕ್ಕೆ ಇಟ್ಟಿರೋದ್ರಿಂದ ನಾವು ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋಣ ಬನ್ನಿ. ಗೈಸ್, ಮನ್ವಿತ್ತು ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ. ಬಿಡು, ದೀಕ್ಷಾ ಮಾತ್ರ ಸ್ಮಾರ್ಟ್ ವರ್ಕ್ ಮಾಡ್ಕೊ ಕೂತಿದ್ದಾಳೆ. ಮನ್ವಿತ್, ಏನಪ್ಪ ಮಾಡ್ತಿದ್ಯಾ? ಅಮ್ಮಗೆ ಹೆಲ್ಪ್ ಮಾಡ್ತಿದೀಯಾ? ನೀವೇನು ಮಾಡ್ತಿದ್ರಾ? ಏನಿಲ್ಲ, ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೀನಿ ರೋಟಿ ಆಗೋವರೆಗೂ. 3 to 1. ಕಷ್ಟ ಮಾತ್ರ ನಮಗೆ, ಮಜಾ ಮಾತ್ರ ನಿಮ್ಗೆ. ಎಸ್ ಆಫ್ ಕೋರ್ಸ್. ಮಸಾಲೆಗೆ ಎಲ್ಲ ರೆಡಿಯಾಗಿದೆ. ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ ಇದಿಷ್ಟನ್ನು ರುಬ್ಬೇಕು. ಇವಾಗ ಮಸಾಲೆ ಎಲ್ಲ ಗ್ರೈಂಡ್ ಆಗಿದೆ. ಇವಾಗ ಒಗ್ಗರಣೆಗೆ ಇಡೋಣ. ಫಸ್ಟು ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ನಮ್ಮಮ್ಮ ಮಾಡಿರೋ ಹೋಮ್ ಮೇಡ್ ಪನ್ನೀರ್, ತುಂಬ ಸಾಫ್ಟ್ ಇದೆ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ ಪನ್ನೀರ್ ಫ್ರೈ ಮಾಡೋಕ್ಕೆ. ಪನ್ನೀರ್ ಆ್ಯಡ್ ಮಾಡೋಣ. ಅರಿಶಿನ ಹಾಕೋಣ, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ. ಈ ಥರ ಕಲರ್ ಬರಬೇಕು. ಮತ್ತು ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳೋಣ. ತುಪ್ಪ ಎಣ್ಣೆ ಎರಡೂ ಹಾಕ್ಕೊಳ್ಳಿ. ಒಂದಕ್ಕೆ 3 ಲವಂಗ ಟೇಸ್ಟ್ಗೆ ಹಾಕೊಳ್ಳೋಣ. 1 ಚಕ್ಕೆ 3 ಲವಂಗ, ನೋಟ್ ಇಟ್. ಸ್ವಲ್ಪ ಹಸಿಮೆಣಸಿನಕಾಯಿ. ಆ್ಯಂಡ್ ಗೈಸ್, ಈಗ ಸ್ವಲ್ಪ ಆನಿಯನ್ ಮಿಕ್ಸ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. 20,000 years later ಫೈನಲಿ ಬ್ರೌನ್ ಕಲರಲ್ಲಿ ಬಂದಿದೆ. ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡೋಣ. 1 ಸ್ಪೂನ್ ಧನಿಯಾ ಹಾಕೋಣ. ಇವಾಗ 3 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೇಯೋಕೆ ಇಡೋಣ ಗೈಸ್. ಎಣ್ಣೆ ಬಿಡೋ ತನಕ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇನ್ನಲ್ಲಿ ಇವಾಗ ಪನ್ನೀರ್ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡೋಣ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ರೋಟಿ ರೆಡಿಯಾಗಿದೆ, ಬೇಯಿಸಬೇಕು. ಈ ಥರ ಸ್ವಲ್ಪ ನೀರನ್ನ ಹಿಂದೆ ಹಾಕ್ಕೊಂಡು ಈ ಥರ ಪ್ಯಾನ್ ಒಳಗೆ ಇಡಬೇಕು. ಇವಾಗ ಸ್ವಲ್ಪ ಇದು ಬೆಂದ ಮೇಲೆ ಉತ್ಕೊಳ್ಳೋವರೆಗೂ ಕಾಯಬೇಕು. ಪ್ಯಾನಲ್ಲಿ ಅಂಟ್ಕೊಂಡಿಲ್ಲ ಗೈಸ್, ಗ್ಯಾಸ್ ಮೇಲೆ ಹಾಕ್ಬಿಟ್ಟು ನಾವು ಗೈಸ್ ಈಗ ಅದ್ರ ಮೇಲೆ ಬಟರ್ ಫುಲ್ಲು ಸುರಿದು ಬಿಡಬೇಕು, ಶೈನಿ. ಆ್ಯಂಡ್ ಈಗ ಅದ್ರ ಮೇಲೆ ಹಚ್ಚೋಣ. ಆ್ಯಂಡ್ ಮಾಡಿರೋ ಕರಿನ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಗೈಸ್, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದಾರೆ ನಮ್ಮಮ್ಮ. ಸೊ ಗೈಸ್, ಈಗ ಇದನ್ನು ತಿನ್ನೋಣ. ಯಮ್ಮಿ. ದ ಬೆಸ್ಟ್ ಗೈಸ್. ಯಮ್ಮಿ, ಸೂಪರ್ ಆಗಿದೆ.